ಇವರ ಜಾಬ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದವರೇ ಇವರ ಪ್ರಾಡಕ್ಟ್ನ $19 ಬಿಲಿಯನ್ ಖರೀದಿ ಮಾಡಿದ್ರು. ಏನು ಇಲ್ಲದೆ ರೆಫ್ಯೂಜಿಯಾಗಿ ಅಮೆರಿಕಾಗೆ ಎಂಟ್ರಿ ಕೊಟ್ಟ ಒಬ್ಬ ಟೀನೇಜರ್ ಬಿಲಿಯನಿಯರ್ ಆಗಿದ್ದು ಹೇಗೆ? ಇವರ ಪ್ರಾಡಕ್ಟಲ್ಲಿ ಆ್ಯಡ್ಸ್ ಇಲ್ಲ, ಗೇಮ್ಸ್ ಇಲ್ಲ, ಗಿಮಿಕ್ಸ್ ಇಲ್ಲ. ಸ್ವಲ್ಪ ನಿಮ್ಮ ಮೊಬೈಲ್ ಕಡೆಗೆ ನೋಡಿ, ಅದರಲ್ಲಿ ಎಷ್ಟು ಆ್ಯಪ್ಸ್ ಇರಬಹುದು? ಲೆಕ್ಕನೇ ಇರಲ್ಲ ಅಲ್ವಾ? ಆನ್ಲೈನ್ ಶಾಪಿಂಗ್ ಆ್ಯಪ್, ಸೋಷಿಯಲ್ ಮೀಡಿಯಾ ಆ್ಯಪ್ಸ್, ಫುಡ್ ಡೆಲಿವರಿ ಆ್ಯಪ್ಸ್, ಕ್ಯಾಬ್ ಬುಕ್ಕಿಂಗ್ ಆ್ಯಪ್ಸ್, ಗೇಮಿಂಗ್ ಆ್ಯಪ್ಸ್, ಹೀಗೆ ಒಂದ ಅದರಲ್ಲಿ ಯಾವ ಆ್ಯಪನ್ನು ನಾವು ಡಿಲೀಟ್ ಮಾಡಿದ್ರು ಬಹುಶಃ ಇದೊಂದು ಆ್ಯಪನ್ನು ಯಾರು ತಮ್ಮ ಮೊಬೈಲಿಂದ ಡಿಲೀಟೇ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅದು ನಮ್ಮ ಪ್ರೊಫೆಷ್ನಲ್ ಹಾಗೆ ಪರ್ಸ್ನಲ್ ಲೈಫ್ ಜೊತೆಗೆ ಎಷ್ಟರ ಮಟ್ಟಿಗೆ ಬೆರ್ತು ಹೋಗಿದೆ ಅಂದರೆ ಇದಿಲ್ಲದೆ ಇದ್ದರೆ ಪ್ರಪಂಚದ ಜೊತೆ ನನ್ನ ಕನೆಕ್ಷನ್ನೇ ಇಲ್ವೋ ಏನೋ ಅನ್ನೋಷ್ಟರ ಮಟ್ಟಿಗೆ. ದ್ಯಾಟ್ಸ್ ರೈಟ್, ಐ ಆಮ್ ಟಾಕಿಂಗ್ ಅಬೌಟ್ ಸಾರೆ ಆ್ಯಪ್ ಕಾ ಬಾಪ್ ವಾಟ್ಸ್ಆ್ಯಪ್. ಟೆಕ್ ಪ್ರಪಂಚದಲ್ಲಿ ಅದರಲ್ಲೂ ಟೆಕ್ಸ್ಟಿಂಗ್ ವಿಷಯಕ್ಕೆ ಬಂದರೆ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದ ಆ್ಯಪ್ ಇದು. ಟು ಟ್ರೂಲಿ ಅಪ್ರಿಷಿಯೇಟ್ ವಾಟ್ಸ್ಆ್ಯಪ್, ನಾವು ವಾಟ್ಸ್ಆ್ಯಪ್ ಇಲ್ಲದೆ ಇದ್ದ ಜಮಾನಾಗೆ ಹೋಗಬೇಕಾಗುತ್ತೆ. ರಿಮೆಂಬರ್ ದ ಓವರ್ ಪ್ರೈಸ್ಡ್ SMS. ಒಂದು SMS ಕಳಿಸಿದ್ರೆ $1 ಹೋಗ್ತಾ ಇತ್ತು. ಆಮೇಲೆ 1.20, 1.5 ಹೀಗೆ ಚಾರ್ಜಸ್ ಏರ್ತಾ ಹೋಯಿತು. ಫೆಸ್ಟಿವಲ್ ಟೈಮಲ್ಲಿ, ಎಸ್ಪೆಷಲಿ ನ್ಯೂ ಇಯರ್ ಟೈಮಲ್ಲೆಲ್ಲ ಚಾರ್ಜಸ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಏನು ಇಂಟರ್ನ್ಯಾಷನಲ್ SMS ಕಳಿಸೋದಕ್ಕೆ ಜಸ್ಟ್ ಒಂದು SMS-ಗೆ $5 ಹೋಗ್ತಾ ಇತ್ತು. ಮತ್ತು ಒಂದು SMS-ಅಲ್ಲಿ ಕೇವಲ 160 ಕ್ಯಾರೆಕ್ಟರ್ಸ್ ಮಾತ್ರ ಇರಬೇಕು ಅನ್ನೋ ಲಿಮಿಟ್ ಬೇರೆ ಇತ್ತು. ಇದ್ರ ಜೊತೆಗೆ 100 SMS ಪರ್ ಡೇ ಅನ್ನೋ ಲಿಮಿಟ್ ಬೇರೆ. ಲವರ್ಸ್ ಮಾತುಕತೆ ಏನೇ ಇದ್ರೂ ಈ 100 SMS-ಅಲ್ಲೇ ಮುಗಿಬೇಕಿತ್ತು. ನಾವು ಕಂಪೇರ್ ದ್ಯಾಟ್ ವಿತ್ ಪ್ರೆಸೆಂಟ್ ಸಿನಾರಿಯೋ. ಇಂಟರ್ನೆಟ್ ಕನೆಕ್ಷನ್ ಒಂದಿದ್ರೆ ನೀವು ಯಾರಿಗೆ ಎಷ್ಟುದ್ದ ಮೆಸೇಜ್ ಬೇಕಾದರೂ ಕಳಿಸ್ಬೋದು. ನೀವಿರೋ ಲೊಕೇಶನ್ ಕಳಿಸ್ಬೋದು. ಅಷ್ಟೇ ಯಾಕೆ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಕೂಡ ಕಳಿಸ್ಬೋದು. ಜೊತೆಗೆ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಇಂಟರ್ನೆಟ್ ಮುಖಾಂತರ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಮಾಡ್ಬೋದು. ಮತ್ತು ಒಂದೇ ಇನ್ಫಾರ್ಮೇಷನ್ನ 10 ಜನರಿಗೆ ಕಳಿಸ್ಬೇಕು ಅಂದರೆ ದೇರ್ ಇಸ್ ವಾಟ್ಸ್ಆ್ಯಪ್ ಗ್ರೂಪ್ಸ್. ಹಾಗೆ ಸ್ಟೇಟಸ್ ಕೂಡ ಹಾಕ್ಬೋದು, ಪ್ರೊಬ್ಯಾಬ್ಲಿ ವಿತ್ ದ ಹೋಪ್ ದಟ್ ಎವ್ರಿ ಒನ್ ಕೇರ್ಸ್ ಅಬೌಟ್ ವಾಟ್ ಯು ಡೂಯಿಂಗ್. WhatsApp has truly revolutionized the way we connect with people. ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಸಂಚಲನ ಮೂಡಿಸಿದ ಈ ಆ್ಯಪ್ನ ಕಂಡು ಹಿಡಿದಿದ್ದು ಒಬ್ಬ ಅಮೆರಿಕನ್ ಅಲ್ಲ, ಯಾವುದೋ ಟಾಪ್ ಯೂನಿವರ್ಸಿಟಿಯಲ್ಲಿ PhD ಮಾಡಿದ ಟಿಪಿಕಲ್ ಟೆಕೀನೂ ಅಲ್ಲ. ದೂರದ ಯುಕ್ರೇನಿಂದ ಅಮೆರಿಕಕ್ಕೆ ವಲಸೆ ಬಂದ ಒಬ್ಬ ಬಡ ಹುಡುಗ. ಹೌದು, ಈ ಹುಡುಗ ಅಮೆರಿಕಾಗೆ ಯಾಕೆ ಬಂದ? ಯಾವ ಪರಿಸ್ಥಿತಿಲಿ ಬಂದ? ಆ್ಯಕ್ಚುಲಿ ಆಗಿನ ಸೋವಿಯತ್ ಯೂನಿಯನ್ನಲ್ಲಿ, ಅದರಲ್ಲೂ ಹಿಟ್ಲರ್ ಕಾಲದಲ್ಲಿ ಯಹೂದಿಗಳ ಮಾರಣಹೋಮ ನಡೆದಿತ್ತು. ಹಿಟ್ಲರ್ ಯುಗದ ಅಂತ್ಯ ಆದರೂ ಯಹೂದಿಗಳ ಕಷ್ಟ ಯಾತನೆಗೆ ಒಂದು ಅಂತ್ಯನೇ ಇರಲಿಲ್ಲ. ತಮ್ಮದೇ ದೇಶದಲ್ಲಿ ದೇಶದ್ರೋಹಿ ಅನ್ನೋ ಪಟ್ಟ ಹೊತ್ಕೊಂಡು ತಿರುಗಾಡೋದು, ತಾವು ಈ ಧರ್ಮಕ್ಕೆ ಸೇರಿದವರು ಅಂತ ಹೇಳ್ಕೊಳ್ಳೋಕ್ಕೂ ಹಿಂಜರಿಯೋ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ಯುದ್ಧದ ಭೀತಿ ಒಂದು ಕಡೆ ಆದರೆ ರಾಜಕೀಯ ಅಸ್ಥಿರತೆ, ಕೋಮು ಗಲಭೆ ಮತ್ತೊಂದು ಕಡೆ. ಸ್ವರ್ಗಕ್ಕೆ ಮೂರೇಗೇಣು ಅಂತ ಹೇಳೋದನ್ನು ಕೇಳಿದ್ದೀರಾ, ಆದರೆ ನರಕಕ್ಕೆ ಮೂರೇಗೇಣು ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಿ ಅದೆಷ್ಟೋ ಕುಟುಂಬಗಳು ಇದ್ದವು. ಅಂಥ ಒಂದು ಯಹೂದಿ ಕುಟುಂಬದಲ್ಲಿ 1976ರಲ್ಲಿ ಯುಕ್ರೇನ್ನ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವರು ಯಾನ್ ಕೋಮ್. ಆದರೆ ಇವರ ಸ್ಪೆಲ್ಲಿಂಗು JANKOUM. ಅಪ್ಪ ದಿನಗೂಲಿ ಮಾಡ್ತಾ ತರ್ತಾ ಇದ್ದ ದುಡಿಮೆ ಹಣದಲ್ಲೇ ಹೇಗೋ ಅವರ ಅಮ್ಮ ಮನೆ ನಡೆಸ್ತಾ ಇದ್ರು. ನೀರು, ಎಲೆಕ್ಟ್ರಿಸಿಟಿ ಈ ಥರ ಬೇಸಿಕ್ ಫೆಸಿಲಿಟೀಸ್ಗೂ ಕೊರತೆ ಇತ್ತು. ಆದರೆ ಅವ್ರ ಜೀವನದಲ್ಲಿ ದುಡ್ಡಿಗಿಂತ ದೊಡ್ಡ ಪ್ರಾಬ್ಲಮ್ ಒಂದಿತ್ತು, ಅವರ ರಿಲಿಜಿಯಸ್ ಐಡೆಂಟಿಟಿ. ಧರ್ಮದ ವಿಷಯ ಇಟ್ಕೊಂಡು ದಬ್ಬಾಳಿಕೆ ಮಾಡೋದು ಅಲ್ಲಿ ನಡೀತಾನೆ ಇತ್ತು. ತಮ್ಮವ್ರ ಜೊತೆ ಮಾತಾಡೋಕ್ಕೆ ಒಂದು ಕಾಲ್ ಮಾಡಿದ್ರು ಎಲ್ಲಿ ಈ ಕಾಲನ್ನು ಟ್ರ್ಯಾಕ್ ಮಾಡ್ತಾರೋ, ಎಲ್ಲಿ ನಮ್ಮ ಬಗ್ಗೆ ಅಥಾರಿಟೀಸ್ಗೆ ರಿಪೋರ್ಟ್ ಮಾಡ್ತಾರೋ ಅನ್ನೋ ಭಯ ಹುಟ್ಟಿಸಿತ್ತು. ಸದಾ ಭಯದಲ್ಲೇ ಬದುಕೋದು ಈ ಬದುಕೇ ಸಾಕಪ್ಪ ಅನ್ನೋ ಲೆವೆಲ್ಗೆ ಮನುಷ್ಯರನ್ನ ಕುಗ್ಗಿಸ್ಬಿಡುತ್ತೆ. ಹೀಗೆ ಕುಗ್ಗಿ ಹೋಗಿದ್ದ ಕೌಮ್ ಕುಟುಂಬಕ್ಕೆ ಒಂದು ಆಶಾಕಿರಣ ಅಂತ ಕಾಣಿಸಿದ್ದು 1991ರಲ್ಲಿ. ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆಗಿ ಯುಕ್ರೇನ್ ಒಂದು ಇಂಡಿಪೆಂಡೆಂಟ್ ದೇಶ ಆದಾಗ, ಯುಕ್ರೇನ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಇವರ ಪರಿಸ್ಥಿತಿಯನ್ನು ಸುಧಾರಿಸಲಿಲ್ಲ. ಆದರೆ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಹೇಗಿದ್ರೂ ಯುದ್ಧ, ಗಲಭೆ ಇದೆಲ್ಲದರ ಪರಿಣಾಮವಾಗಿ ಅಲ್ಲಿನ ಇಕಾನಮಿ ವೀಕ್ ಆಗಿತ್ತು. ಸೊ ಒಂದು ಹೊಸ ದೇಶದಲ್ಲಿ ಹೊಸ ಬದುಕು ಕಟ್ಕೊಳ್ಳೋ ಉದ್ದೇಶದಿಂದ ಕೌಮ್ ಕುಟುಂಬ ತಮ್ಮ ಊರು, ದೇಶ ಬಿಟ್ಟು ಅಮೆರಿಕಾಗೆ ವಲಸೆ ಹೋಗೋ ನಿರ್ಧಾರ ತಗೊಳ್ಳುತ್ತೆ. 1992ರಲ್ಲಿ ತನ್ನ ತಾಯಿ ಜೊತೆ ಅಮೆರಿಕಾದ ಕ್ಯಾಲಿಫೋರ್ನಿಯಾಗೆ ಬಂದಿಳಿತಾರೆ ಯಾನ್ ಕೌಮ್ ಕುಟುಂಬ. ಅಪ್ಪ ಇಲ್ಲಿ ಬಾಕಿ ಇರೋ ಒಂದಷ್ಟು ಕೆಲಸ ಮುಗಿಸಿ ಕೆಲವು ತಿಂಗಳು ಆದ್ಮೇಲೆ ಬರ್ತೀನಿ ನಿಮ್ಮ ಜೊತೆ ಇರೋಕೆ ಅಂತ ಅವರನ್ನು ಕಳಿಸ್ಕೊಡ್ತಾರೆ. ಆದರೆ ಆ ದಿನ ಕೊನೆಗೂ ಬರೋದೇ ಇಲ್ಲ. ಕೆಲವು ವರ್ಷಗಳ ನಂತರ ಬಂದಿದ್ದು ಅವರ ಸಾವಿನ ಸುದ್ದಿ.
ಯಾನ್ಕಾಮ್ ಕುಟುಂಬ ಅಮೆರಿಕಾಗೆ ರೆಫ್ಯೂಜಿಗಳಾಗಿ ಬಂದಿದ್ದರಿಂದ ಅವರಿಗೆ ಗವರ್ಮೆಂಟ್ ಕಡೆಯಿಂದ ದಿನಸಿ ಆಹಾರ ಪದಾರ್ಥಗಳು ಇವನ್ನೆಲ್ಲ ಖರೀದಿಸೋಕೆ ಒಂದಷ್ಟು ಫುಡ್ ಸ್ಟ್ಯಾಂಪ್ಸ್ ಅಂತ ಸಿಗ್ತಾ ಇರುತ್ತೆ ಫ್ರಮ್ ದ ವೆಲ್ಫೇರ್ ಆಫೀಸ್. ಅವರ ಅಮ್ಮ ಬೇಬಿ ಸಿಟರ್ ಆಗಿ ಕೆಲಸ ಮಾಡಿ ಒಂದಷ್ಟು ಹಣ ಸಂಪಾದಿಸ್ತಾ ಇದ್ರೆ 16 ವರ್ಷದವರಾಗಿದ್ದ ಯಾನ್ಕಾಮ್ ಗ್ರಾಸರಿ ಸ್ಟೋರ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿ ಒಂದಷ್ಟು ದುಡ್ಡು ಹೊಂದಿಸ್ತಾ ತಾಯಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಯಾನ್ಗೆ ಕಂಪ್ಯೂಟರ್ಸ್ ಬಗ್ಗೆ ಆಸಕ್ತಿ ಬೆಳೆಯುತ್ತೆ. ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಮಾರೋ ಶಾಪ್ಗೆ ಹೋಗಿ ಕಂಪ್ಯೂಟರ್ ನೆಟ್ವರ್ಕಿಂಗ್ ಪ್ರೋಗ್ರಾಮಿಂಗ್ ಬುಕ್ಸ್ ತಗೊಂಡು ತಾವೇ ಎಲ್ಲ ಕಲ್ತ್ಕೊತಾರೆ. ಸೈಬರ್ ಸೆಕ್ಯೂರಿಟಿ ಬಗ್ಗೆನೂ ಕಲಿತ್ಕೊಂಡು ಅರ್ನ್ಸ್ಟ್ ಅಂಡ್ ಯಂಗ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಟೆಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಮ್ಯಾಥ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಓದೋಕೆ ಸ್ಯಾನ್ ಹೋಸೆ ಸ್ಟೇಟ್ ಯೂನಿವರ್ಸಿಟಿ ಜಾಯಿನ್ ಆದ್ರೂ ಒಂದೇ ವರ್ಷದಲ್ಲಿ ಅಲ್ಲಿಂದ ಆಚೆಗೆ ಬರ್ತಾರೆ. ಯಾಕೆಂದ್ರೆ ಯಾಹೂ ಕಂಪನಿಲಿ ಫುಲ್ ಟೈಮ್ ಜಾಬ್ ಸಿಗುತ್ತೆ. ನೋಡಿ, ಎಜುಕೇಶನ್ ಮುಗಿಸೋಕೆ ಮುಂಚೆನೆ ಕಂಪನಿಗಳು, ಅದರಲ್ಲೂ ಯಾಹೂ ಅಂತ ದೊಡ್ಡ ಕಂಪನಿ ಕರೆದು ಕೆಲಸ ಕೊಡ್ತಾ ಇತ್ತು ಅಂದ್ರೆ ಇವರ ಕಂಪ್ಯೂಟರ್ ನಾಲೆಡ್ಜ್ ಸ್ಕಿಲ್ ಸೆಟ್ ಹೇಗಿತ್ತು ಅಂತ ಈಸಿಯಾಗಿ ಗೆಸ್ ಮಾಡ್ಕೋಬಹುದು. ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಲೈಫ್ ಸ್ವಲ್ಪ ಸುಧಾರಿಸ್ತು ಅನ್ನೋಷ್ಟರಲ್ಲಿ ಕ್ಯಾನ್ಸರಿಂದಾಗಿ ತಾಯಿಯನ್ನ ಕಳ್ಕೊಳ್ತಾರೆ. ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರನ್ನೂ ಬಿಟ್ಟು ಬೇರೊಂದು ದೇಶಕ್ಕೆ ಬಂದಿದ್ದ ಯಾನ್ಗೆ ಇಲ್ಲಿ ತನ್ನವರು ಅಂತ ಇದ್ದಿದ್ದು ತಾಯಿ ಮಾತ್ರ. ಆ ಒಂದು ಜೀವನೂ ಹೋದ್ಮೇಲೆ ಯಾನ್ ಒಂಟಿ ಆಗ್ಬಿಡ್ತಾರೆ. ಈ ಹೊತ್ತಲ್ಲಿ ಅವರಿಗೆ ಒಬ್ಬ ಸ್ನೇಹಿತನಾಗಿ ಒಂದು ಇಮೋಷನಲ್ ಸಪೋರ್ಟ್ ಆಗಿ ನಿಂತಿದ್ದು ಯಾಹೂ ಕಂಪನಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ ಕಲೀಗ್ ಬ್ರಯಾನ್ ಆಕ್ಟನ್. ಇವರಿಬ್ಬರದು ಒಂದೇ ಥರದ ಮೈಂಡ್ ಸೆಟ್, ಇಬ್ಬರ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇತ್ತು. ಅದೇ ಹೇಳ್ತಾರಲ್ಲ, ಯು ವೈಬ್ ವಿತ್ ಯೋರ್ ಟ್ರೈಬ್ ಅಂತ. ಸೊ ಇಬ್ರು ಕನೆಕ್ಟ್ ಆಗ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಅಪಾರ್ಟ್ ಫ್ರಮ್ ವರ್ಕ್ ಸಾಕರ್ ಆಡೋದು, ಅಲ್ಟಿಮೇಟ್ ಫ್ರಿಸ್ಬಿ ಗೇಮ್ ಆಡೋದು, ಸ್ಕೀಯಿಂಗ್ ಹೋಗೋದು, ಹೀಗೆ ಲೈಫ್ ಸಾಗ್ತಾ ಹೋಗುತ್ತೆ. ಹತ್ತತ್ರ 10 ವರ್ಷ ಯಾಹೂ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಆಮೇಲೆ ಈ ಕಾರ್ಪೊರೇಟ್ ಲೈಫ್ ಸಾಕಪ್ಪ ಅನಿಸಿ ಒಂದು ಬ್ರೇಕ್ ತಗೋತಾರೆ. ಈ ಟೈಮಲ್ಲಿ ಪೂರ್ತಿ ಸೌತ್ ಅಮೆರಿಕಾ ಟ್ರಾವೆಲ್ ಮಾಡ್ತಾ ಅವರಿಗೆ ಇಷ್ಟ ಆದ ಅಲ್ಟಿಮೇಟ್ ಫ್ರಿಸ್ಬಿ ಗೇಮ್ ಆಡ್ತಾ ಕಾಲ ಕಳೀತಾರೆ. ಮತ್ತೆ ಇಬ್ಬರು ಫೇಸ್ಬುಕ್ ಕಂಪನಿಗೆ ಜಾಬ್ಗೆ ಅಪ್ಲೈ ಮಾಡ್ತಾರೆ, ಬಟ್ ರಿಜೆಕ್ಟ್ ಆಗ್ತಾರೆ. ಆ ಕ್ಷಣದಲ್ಲಿ ವಿದಿನ್ ದ ನೆಕ್ಸ್ಟ್ 5 years ಇದೇ ಕಂಪನಿ ಅವರ ಪ್ರಾಡಕ್ಟನ್ನು $19 ಬಿಲಿಯನ್ ಖರೀದಿ ಮಾಡುತ್ತೆ ಅಂತ ಅವರಿಗೂ ಗೊತ್ತಿರಲಿಲ್ಲ. 2009 ಜನವರಿಯಲ್ಲಿ ಯಾನ್ ಐಫೋನ್ ತಗೊಂಡಾಗ ಆ್ಯಪ್ ಸ್ಟೋರ್ ಶುರುವಾಗಿ ಜಸ್ಟ್ 7 ತಿಂಗಳಾಗಿತ್ತು. ಸ್ಮಾರ್ಟ್ ಫೋನ್ಸ್, ಇಂಟರ್ನೆಟ್ ಆಕ್ಸೆಸ್ ಜನರಿಗೆ ಸಿಗ್ತಾ ಹೋದ ಹಾಗೆ ಆ್ಯಪ್ ಡೆವಲಪ್ಮೆಂಟ್ ಬೂಮ್ ಆಗುತ್ತೆ ಅನ್ನೋದನ್ನ ಬಹಳ ಬೇಗ ಅರ್ಥ ಮಾಡಿಕೊಂಡ್ರು ಯಾನ್. ಅವರು ಒಂದು ಆ್ಯಪ್ನ ಐಡಿಯಾ ತುಂಬ ಸಿಂಪಲ್ ಆಗಿತ್ತು. ತಮ್ಮ ಲಿಸ್ಟಲ್ಲಿರೋ ಕಾಂಟ್ಯಾಕ್ಟ್ಸ್ ಪಕ್ಕ ಒಂದು ಸ್ಟೇಟಸ್ ಡಿಸ್ಪ್ಲೇ ಮಾಡೋದು. ಆಗ ಅವರು ಕಾಲಲ್ಲಿದ್ದಾರೋ, ಯಾವುದೋ ಕೆಲಸದ ಮೇಲೆ ಬೇರೆ ಊರಲ್ಲಿದ್ದಾರೋ ಅಥವಾ ಜಿಮ್ಮಲ್ಲಿದ್ದಾರೋ, ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿ ತಾವೆಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿ ಕೊಡೋಕ್ಕೆ ಸಾಧ್ಯ ಆಗುವಂಥ ಒಂದು ಮೆಕ್ಯಾನಿಸಮ್. ನೆಟ್ವರ್ಕ್ ಮುಖಾಂತರ ಸ್ಟೇಟಸ್ ತಲುಪಿಸಬಹುದು ಅಂದರೆ ಯಾವುದೇ ಮೆಸೇಜ್ ಕೂಡ ತಲುಪಿಸಬಹುದಲ್ವಾ. ಅಲ್ಲಿ ಅವರಿಗೆ ಇದು ಒಂದು ಇನ್ಸ್ಟೆಂಟ್ ಮೆಸೇಜಿಂಗ್ ಸರ್ವಿಸ್ ಆಗಬಹುದಲ್ವಾ ಅನ್ನೋ ಥಾಟ್ ಬರುತ್ತೆ. ಆಗಿನ ಜಮಾನದಲ್ಲಿ ಫ್ರೀ ಟೆಕ್ಸ್ಟಿಂಗ್ ಸರ್ವಿಸ್ ಅಂತ ಇದ್ದಿದ್ದು ಬ್ಲ್ಯಾಕ್ಬೆರಿಯ BBM ಮಾತ್ರ. ಬಟ್ ಅದು ಬ್ಲ್ಯಾಕ್ಬೆರಿ ಫೋನ್ಸ್ಗೆ ಮಾತ್ರ ವರ್ಕ್ ಆಗ್ತಾ ಇತ್ತು. ಯಾನ್ ಮತ್ತು ಬ್ರ್ಯಾಂಡ್ ಡೆವಲಪ್ ಮಾಡಬೇಕು ಅಂತ ಇದ್ದಿದ್ದು ಒನ್ ಸಿಂಗಲ್ ಆ್ಯಪ್ ದಟ್ ವುಡ್ ವರ್ಕ್ ಆನ್ ಆಲ್ ಮೊಬೈಲ್ ಪ್ಲ್ಯಾಟ್ಫಾರ್ಮ್ ವಿತ್ ಜಸ್ಟ್ ಫೋನ್ ನಂಬರ್ ಆ್ಯಂಡ್ ಇಂಟರ್ನೆಟ್. ಕ್ಯಾಲಿಫೋರ್ನಿಯಾದ ಮೌಂಟೇನ್ ವ್ಯೂ ಅಲ್ಲಿರುವಂಥ ರೆಡ್ ರಾಕ್ ಕೆಫೆನಲ್ಲೇ ಇಡೀ ದಿನ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಈ ಯಾನ್ ಮತ್ತು ಬ್ರ್ಯಾನ್. ಸರಿಯಾಗಿ ಒಂದು ಆಫೀಸ್ ಅಂತಾನೂ ಇರಲ್ಲ ಇವ್ರ ಹತ್ರ. ಅಲ್ಲಿವರೆಗೂ ಯಾಹೂ ಕಂಪನಿಯಲ್ಲಿ ದುಡಿದು ಮಾಡಿದ ಸೇವಿಂಗ್ಸ್ ಎಲ್ಲ ಖರ್ಚಾಗ್ತಾ ಇರುತ್ತೆ. ಅವರಿಗೆ ಮತ್ತಷ್ಟು ಡೆವಲಪರ್ಸ್ನ ಹೈರ್ ಮಾಡಲೇಬೇಕಾದಂತಹ ಸಂದರ್ಭ ಬಂದಾಗ ಯಾವುದೋ ಒಂದು ಹಳೆ ವೇರ್ ಹೌಸನ್ನೇ ಆಫೀಸ್ ಮಾಡಿಕೊಂಡು ಒಂದಷ್ಟು ಚೀಪ್ ಫರ್ನಿಚರ್ ಹಾಕಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಪೂರ್ತಿ ಫೋಕಸ್ ಆ್ಯಪ್ ಡೆವಲಪ್ಮೆಂಟ್ ಮೇಲೆ ಇರುತ್ತೆ ಹೊರತು ಒಂದು ಫ್ಯಾನ್ಸಿ ಆಫೀಸ್ ಮಾಡಬೇಕು ಅನ್ನೋದ್ರ ಮೇಲಲ್ಲ. ಅವರ ಆಫೀಸ್ ಮೇಲೆ ವಾಟ್ಸಪ್ ಅನ್ನೋ ಬೋರ್ಡ್ ಕೂಡ ಹಾಕಿರಲ್ಲ. ಇನ್ಫ್ಯಾಕ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಬರ್ತಾ ಇದ್ದವರಿಗೆ ಅವ್ರು ಕೊಡ್ತಾ ಇದ್ದ ಡೈರೆಕ್ಷನ್ಸ್, ಎವರ್ ನೋಟ್ ಬಿಲ್ಡಿಂಗ್ ಹತ್ರ ಬನ್ನಿ, ಆಮೇಲೆ ಅದ್ರ ಹಿಂದೆ ಹೋಗಿ ಅಲ್ಲಿ ಬೋರ್ಡ್ ಇಲ್ಲದೆ ಇರೋ ಒಂದು ಡೋರ್ ಸಿಗುತ್ತೆ, ಅದನ್ನು ತಟ್ಟಿ ಅಂತ. ಇನಿಷಿಯಲ್ ವರ್ಷನ್ ಆಫ್ ವಾಟ್ಸ್ಯಾಪ್ ಕ್ರ್ಯಾಶ್ ಆಗ್ತಾ ಇತ್ತು, ಸ್ಟಕ್ ಆಗ್ತಾ ಇತ್ತು. ಒಂದು ಪಾಯಿಂಟಲ್ಲಿ ಯಾನ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಮತ್ಯಾವುದಾದ್ರೂ ಜಾಬ್ಗೆ ಸೇರ್ಕೊಂಡ್ಬಿಡೋಣ ಅಂತಲೂ ಯೋಚನೆ ಮಾಡ್ತಾರೆ. ಆಗ ಬ್ರಯಾನ್ ಅವರಿಗೆ ಇಷ್ಟು ದೂರ ಬಂದು ಕ್ವಿಟ್ ಮಾಡಬೇಡ ಅಂತ ಧೈರ್ಯ ತುಂಬಿ ತನ್ನ ಎಕ್ಸ್ ಯಾಹೂ ಫ್ರೆಂಡ್ಸನ್ನು ಕನ್ವಿನ್ಸ್ ಮಾಡಿ $2.5 ಲಕ್ಷ ಸೀಡ್ ಫಂಡನ್ನು ಅರೇಂಜ್ ಮಾಡ್ತಾರೆ. ಕೊನೆಗೂ ಇವರಿಬ್ಬರ ಪ್ರಯತ್ನ ಪರಿಶ್ರಮ ಫಲ ಕೊಡುತ್ತೆ. 2011 ಅಷ್ಟೊತ್ತಿಗೆ ವಾಟ್ಸ್ಆ್ಯಪ್ US ಆ್ಯಪ್ ಸ್ಟೋರ್ನ ಟಾಪ್ 20 ಆ್ಯಪ್ ಲಿಸ್ಟ್ನಲ್ಲಿರುತ್ತೆ. $1 ಚಾರ್ಜ್ ಮಾಡಿದ್ರು ಅದರ ಯೂಸರ್ಸ್ ಹೆಚ್ಚಾಗ್ತಾನೆ ಹೋಗ್ತಾರೆ. ಇಷ್ಟಾದರೂ ಸಹ ಯಾನ್ ಮತ್ತು ಬ್ರಯಾನ್ಗೆ ಯಾವುದೇ ಪ್ರೆಸ್ ಅವ್ರನ್ನ ಕರೆದು ತಮ್ಮ ಬಗ್ಗೆ ತಾವು ಕೊಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪಬ್ಲಿಸಿಟಿ ತಗೊಳ್ಳೋ ಪ್ರಯತ್ನನೇ ಮಾಡಲ್ಲ. ಇನ್ಫ್ಯಾಕ್ಟ್ ಯಾನ್ಗೆ ಯಾರಾದರೂ ಅವರನ್ನು ಆಂಟ್ರಪ್ರನರ್ ಅಂತ ಕರೆದ್ರೆ ಒಂಥರ ಇರಿಟೇಷನ್ ಆಗ್ತಿರುತ್ತೆ.
ಅವ್ರ ಪ್ರಕಾರ ಒಂದು ಯೂಸ್ಫುಲ್ ನೋ ನಾನ್ಸೆನ್ಸ್ ನೋ ಆ್ಯಡ್ಸ್ ಪ್ರಾಡಕ್ಟನ್ನು ಬಿಲ್ಡ್ ಮಾಡಬೇಕಿತ್ತು, ಅದನ್ನು ಮಾಡಿದ್ದೀನಿ ಅಷ್ಟೇ. ದ ಪವರ್ ಆಫ್ ವಾಟ್ಸ್ಆ್ಯಪ್ ಲೈಸ್ ಇನ್ ಇಟ್ಸ್ ಸಿಂಪ್ಲಿಸಿಟಿ ಆ್ಯಂಡ್ ಪ್ರೈವಸಿ ಮತ್ತು ಅವರ ನೋ ಆ್ಯಡ್ಸ್ ಪಾಲಿಸಿ. ಇದೇ ಕಾರಣಕ್ಕೆ ಅದೆಷ್ಟೋ ಇನ್ವೆಸ್ಟರ್ಸ್ನ ಇವರೇ ರಿಜೆಕ್ಟ್ ಮಾಡ್ತಾರೆ. ಮುಂಚೆ ಹೇಳಿದ ಹಾಗೆ ಯಾನ್ ಬೆಳೆದು ಬಂದಿದ್ದು, ಎಲ್ಲಿ ನಾವು ಶೇರ್ ಮಾಡೋ ವಿಚಾರಗಳನ್ನು ಯಾರಾದರೂ ಕೇಳಿಸ್ಕೊತಾರೋ, ಎಲ್ಲಿ ನಮ್ಮನ್ನು ಯಾರಾದರೂ ಟ್ರ್ಯಾಕ್ ಮಾಡ್ತಾರೋ, ರಿಪೋರ್ಟ್ ಮಾಡ್ತಾರೋ ಅನ್ನೋ ಭಯದ ವಾತಾವರಣದಲ್ಲಿ. ಸೊ ಅವರು ಆ್ಯಪ್ ಡೆವಲಪ್ ಮಾಡಬೇಕಾದ್ರೇ ಪ್ರೈವಸಿ, ದ ಎಂಡ್ ಟು ಎಂಡ್ ಇನ್ಕ್ರಿಪ್ಷನ್ ಆಫ್ ಯೂಸರ್ಸ್ ಚಾಟ್ಸ್ ಅವರ ಕೋರ್ ಪ್ರಿನ್ಸಿಪಲ್ ಆಗಿರುತ್ತೆ. ಈ ಪ್ರಿನ್ಸಿಪಲ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಕೊನೆಗೂ ಇವರ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಒಪ್ಕೊಂಡು ಫೇಸ್ಬುಕ್ ಅನೌನ್ಸ್ಡ್ ಒನ್ ಆಫ್ ದಿ ಲಾರ್ಜೆಸ್ಟ್ tech acquisitions in history, a $19 billion ಡೀಲ್. ಯಾನ್ ಈ ಡೀಲನ್ನು ಸೈನ್ ಮಾಡಿದ್ದು ಎಲ್ಲಿ ಗೊತ್ತಾ? ಫೇಸ್ಬುಕ್ ಆಫೀಸಲ್ಲ, ತನ್ನ ವಾಟ್ಸ್ಆ್ಯಪ್ ಆಫೀಸಲ್ಲೂ ಅಲ್ಲ. 22 ವರ್ಷದ ಹಿಂದೆ ತನ್ನ ತಾಯಿ ಜೊತೆ ಮೊದಲು ಅಮೇರಿಕಾಗೆ ಬಂದಾಗ ಫುಡ್ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಂತ ಒಂದು ಗವರ್ಮೆಂಟ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ರಲ್ಲ, ಆ ಬಿಲ್ಡಿಂಗಲ್ಲಿ. ಹುಟ್ಟಿದ ಊರು ಬಿಟ್ಟು ಮತ್ತೊಂದು ದೇಶಕ್ಕೆ ನಿರಾಶ್ರಿತನಾಗಿ ಬಂದ ಒಬ್ಬ ವ್ಯಕ್ತಿ ಬದುಕು ಕಟ್ಕೊಳ್ಳೋದೇ ಒಂದು ದೊಡ್ಡ ಸವಾಲು. ಅಂಥದ್ರಲ್ಲಿ ಒಂದು ಸಕ್ಸಸ್ಫುಲ್ ಟೆಕ್ ಪ್ರಾಡಕ್ಟ್ ಹುಟ್ಟು ಹಾಕಿ ಬಿಲಿನಿಯರ್ ಆಗೋದು, ಇಟ್ ಇಸ್ ನಥಿಂಗ್ ಶಾರ್ಟ್ ಆಫ್ ಅ ಮಿರಾಕ್ಯುಲಸ್ ಇನ್ಸ್ಪಿರೇಷನಲ್ ಸ್ಟೋರಿಯೊಂದಿಗೆ ನಮ್ಮ ಬ್ರ್ಯಾಂಡ್ ಸ್ಟೋರೀಸ್ ಎಡಿಷನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಎಡಿಷನಲ್ಲಿ ಕೆಲವು ರೋಚಕ ಕ್ರೈಮ್ ಸ್ಟೋರೀಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸ್ಟೋರೀಸ್ ವಿತ್ ಚೀಟ ಜೆಟ್ಟಿ.